ವಿದ್ಯಾರ್ಥಿನಿ ನೇಹಾ ಹತ್ಯೆಯಾಗಿ ವಾರವೇ ಕಳೆದಿದೆ. ಇವತ್ತು ನೇಹಾ ನಿವಾಸಕ್ಕೆ ತೆರಳಿದ ಸಿಎಂ ಸಿದ್ದರಾಮಯ್ಯ ಪೋಷಕರಿಗೆ ಸಾಂತ್ವನ ಹೇಳಿದರು. ಆರೋಪಿಗೆ ಕಠಿಣ ಶಿಕ್ಷೆ ಕೊಡಿಸುವ ಭರವಸೆ ಕೂಡ ನೀಡಿದ್ದಾರೆ. ಸಾವಿಗೆ ಸಾವೇ ಶಿಕ್ಷೆ ಆಗಬೇಕು, ಸಿಎಂ ಮುಂದೆ ನೇಹಾ ಪೋಷಕರ ಮನವಿ. 120 ದಿನದಲ್ಲಿ ನ್ಯಾಯ ಕೊಡಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆ. ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣ ರಾಜ್ಯ ಮಾತ್ರವಲ್ಲ, ದೇಶಾದ್ಯಂತ ಸದ್ದು ಮಾಡ್ತಿದೆ. ಚುನಾವಣೆ ವೇಳೆ ನಡೆದಿರುವ ಈ ಕೊಲೆಯನ್ನ ಬಿಜೆಪಿ ಅಸ್ತ್ರ ಮಾಡಿಕೊಂಡಿತ್ತು. ಸರ್ಕಾರ ಕೂಡ ಪ್ರಕರಣವನ್ನ ಸಿಐಡಿಗೆ ವಹಿಸಿದ್ದು ತನಿಖೆ ಚುರುಕಿನಿಂದ ಸಾಗಿದೆ. ಮೊನ್ನೆ ನೇಹಾ ತಂದೆಗೆ ಫೋನ್ ಮಾಡಿ ಸಾಂತ್ವನ ಹೇಳಿದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ನೇರವಾಗಿ ನೇಹಾ ನಿವಾಸಕ್ಕೆ ಭೇಟಿ ನೀಡಿದ್ರು. ನೇಹಾ ತಂದೆ ನಿರಂಜನ್ ಹಾಗೂ ತಾಯಿ ಗೀತಾಗೆ ಸಾಂತ್ವನ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯಗೆ ಸಚಿವರಾದ ಸಂತೋಷ್ ಲಾಡ್, ಎಚ್.ಕೆ. ಪಾಟೀಲ್, ಶಾಸಕರಾದ ಪ್ರಸಾದ್ ಅಬ್ಬಯ್ಯ, ಎನ್.ಎಚ್. ಕೋನರೆಡ್ಡಿ ಸಾಥ್ ನೀಡಿದ್ರು. ಸಿಎಂ ಭೇಟಿ ವೇಳೆ ನೇಹಾ ತಂದೆ ನಿರಂಜನ್ ಸಾವಿಗೆ ಸಾವೇ ಶಿಕ್ಷೆಯಾಗಬೇಕು, ಫಯಾಜ್ನನ್ನ ಗಲ್ಲಿಗೇರಿಸಿದ ಮೇಲೆಯೇ ನಮಗೆ ಸಮಾಧಾನ ಎಂದರು. ನೇಹಾ ಪೋಷಕರ ಭೇಟಿ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಈಗಾಗಲೇ ಸ್ಪೆಷಲ್ ಕೋರ್ಟ್ ಮಾಡಿದ್ದೇವೆ. ಹೀಗಾಗಿ 120 ದಿನದಲ್ಲಿ ನೇಹಾ ಸಾವಿಗೆ ನ್ಯಾಯ ಕೊಡಿಸಲು ಯತ್ನಿಸುವುದಾಗಿ ಭರವಸೆ ನೀಡಿದರು. ಅದಕ್ಕೆ ತ್ವರಿತವಾಗಿ ವಿಚಾರಣೆ ಆಗಬೇಕು ಅಂತ ಹೇಳಿ ಜೊತೆಗೆ ವಿಶೇಷ ನ್ಯಾಯಾಲಯದ ನೇಹಾ ಪೋಷಕರಿಗೆ ಅನಾಮಿಕರಿಂದ ಬೆದರಿಕೆ. ಫಯಾಜ್ನ ಪ್ರಾಣ ತೆಗೆದುಕೊಳ್ತೀನಿ ಎಂದ ನೇಹಾ ತಂದೆ. ಇನ್ನು ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್, ಎಸ್ಪಿ ವೆಂಕಟೇಶ್ ನೇತೃತ್ವದ ತಂಡ ಇಂದು ನೇಹಾ ನಿವಾಸಕ್ಕೆ ಭೇಟಿ ನೀಡಿತು. ಪೋಷಕರಿಂದ ಹೇಳಿಕೆ ಪಡೆದಿದೆ. ಈ ವೇಳೆ ಮಾತನಾಡಿದ ನೇಹಾ ತಂದೆ ನಿರಂಜನ್, ಕೆಲ ದಿನಗಳಿಂದ ನಮಗೆ ಬೆದರಿಕೆ ಇದೆ, ಯಾರ್ಯಾರೋ ಮನೆಗೆ ಬಂದು ವಿಡಿಯೋ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಫಯಾಜ್ ಪ್ರಾಣ ತಗೋತೀನಿ ಅಂತ ನನ್ನ ಮಗಳ ಶವದ ಮೇಲೆ ನಾನು ಶಪಥ ಮಾಡಿದ್ದೇನೆ ಅಂದ್ರು. ಶಪಥ ತಂದೆ ಏನು ಮಾಡೋಕ್ಕೆ ಸಾಧ್ಯ? ತಂದೆ ಮಗಳಿಗೆ ನಾನು ನ್ಯಾಯ ಕೊಡಿಸೋದಿರ್ತೇನೆ ಅಂತ ಮಾತು ಕೊಟ್ಟಿದ್ದೀನಿ. ಅದರ ಜೊತೆಗೆ ನಿನ್ನೆ ಜೀವ ತೊಗೊಂಡವ್ರು ನಾ ಜೀವ ತೊಗೊಂಡಿರ್ತೀನಿ, ನಾ ಪ್ರಾಣ ಕೊಟ್ಟಾದರೂ ನಿನ್ನ ನ್ಯಾಯ ಕೊಡಿಸ್ತೀನಿ ಅಂತ. ಇನ್ನು ನೇಹಾರನ್ನ ಮತಾಂತರ ಮಾಡಲು ಫಯಾಜ್ ಯತ್ನಿಸಿದ್ದ ಅಂತ ನೇಹಾ ತಂದೆಯೇ ಆರೋಪಿಸಿದ್ರು. ಹೀಗಾಗಿ ಪ್ರೀತಿ ವಿಚಾರದ ಬಗ್ಗೆ ತನಿಖೆ ಆಗಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಇದರಲ್ಲಿ ಲವ್ ಜಿಹಾದ್ ಆ್ಯಂಗಲ್ ಇದೆ ಅನ್ನುವಂಥದ್ದನ್ನು ಅನೇಕರು ಹೇಳಿದ್ದಾರೆ. ಅವ್ರ ತಂದೆನೂ ಹೇಳಿದ್ದಾರೆ, ಮತಾಂತರ ಆಗುವಂತೇಳಿ ನನಗೆ ಒತ್ತಾಯ ಮಾಡಿದ್ರು ಅಂತ ಅವರ ಮಗಳು ನನಗೆ ಹೇಳಿದ್ರು ಅನ್ನುವಂಥದ್ದನ್ನು ಅವರ ತಂದೆ ಹೇಳಿದ್ದಾರೆ. ನೇಹಾ ಮನೆ ಬಳಿಯೂ ಸುತ್ತಾಡಿದ್ದ ಹಂತಕ. ಏಪ್ರಿಲ್ 18ರಂದು ನೇಹಾ ಹತ್ಯೆಯಾಗಿತ್ತು ನಿಜ, ಆದರೆ ಅದಕ್ಕೂ 5 ದಿನ ಮುನ್ನವೇ ಚಾಕು ಖರೀದಿಸಿದ್ದ ಫಯಾಜ್ ನೇಹಾ ಮನೆ ಬಳಿ ಓಡಾಡಿದಂತೆ. ಏಪ್ರಿಲ್ 18ರಂದು ಕಾಲೇಜ್ ಬಳಿ ಸ್ಕೂಟಿಯಲ್ಲಿ ಹೋಗಿದ್ದವನು ರಸ್ತೆ ಕಡೆ ಮುಖ ಮಾಡಿಯೇ ಸ್ಕೂಟಿ ನಿಲ್ಲಿಸಿದ್ದ. ಕೊಲೆ ಬಳಿಕ ಎಸ್ಕೇಪ್ ಆಗಲು ಎಲ್ಲ ಪ್ಲಾನ್ ಮಾಡಿಕೊಂಡಿದ್ದ ಎನ್ನಲಾಗ್ತಿದೆ. ನೇಹಾ ಪೋಷಕರಿಗೆ ಸಾಂತ್ವನ ಹೇಳಿರುವ ಸಿಎಂ ಆರೋಪಿಗೆ ಘೋರ ಶಿಕ್ಷೆ ಕೊಡಿಸ್ತೀನಿ ಅನ್ನೋ ಭರವಸೆ ನೀಡಿದ್ದಾರೆ. ನೇಹಾ ಹೆತ್ತವರು ಕೂಡ ಅದೇ ಆಗ್ರಹ ಮಾಡಿದ್ದಾರೆ. ಶಿವಕುಮಾರ್ ಪತ್ತಾರ್, TV9, ಹುಬ್ಬಳ್ಳಿ.